ಹಾಯ್ ಎಲ್ಲರಿಗೂ. ಮ್ಯಾಂಗ್ಳೂರ್ ಫಿಶ್ ಮಸಾಲಾ ಫ್ರೈ ನೀವು ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂದರೆ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ ಮ್ಯಾಂಗ್ಳೂರ್ ಫಿಶ್ ಮಸಾಲಾ ಫ್ರೈದು ರೆಸಿಪಿ. ಈ ರೆಸಿಪಿಗೆ ನಾನು 20 ಬ್ಯಾಡಿಗೆ ಚಿಲ್ಲಿಯನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕೊಳ್ಳಿ. ಆಮೇಲೆ ಪೆಪ್ಪರ್ 1 ಟೇಬಲ್ ಸ್ಪೂನ್ನಷ್ಟು ಹಾಕೊಳ್ಬೇಕು. ಅಂದರೆ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಹಾಕಿ ಇದನ್ನ ನಾವು ರುಬ್ಕೊಳ್ಳಕ್ಕೆ ಇಲ್ಲಿ ನಾನು ಬೆಳ್ಳುಳ್ಳಿ 12ರಿಂದ 13 ತಗೊಂಡಿದ್ದೀನಿ. ಆಮೇಲೆ ದೊಡ್ಡ ತುಂಡಿನಷ್ಟು ಹುಳಿಯನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಂಡು ನಾವಿದನ್ನ ನೀರ್ ಜೊತೆ ನುಣ್ಣಗೆ ರುಬ್ಕೋಬೇಕು. ನಿಮ್ಗೆ ಬ್ಯಾಡಿಗೆ ಚಿಲ್ಲಿ ಚೆನ್ನಾಗಿ ಕಲರ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಈ ಬ್ಯಾಡಿಗೆ ಚಿಲ್ಲಿಯನ್ನ ನೀವು ಬಿಸಿನೀರಲ್ಲಿ ಒಂದು 15ರಿಂದ 20 ನಿಮಿಷ ನೆನೆಸ್ಕೊಂಡ್ರೆ ಸೂಪರ್ ಆಗಿ ಕಲರ್ ಕೊಡುತ್ತೆ. ಈಗ ನಾನು ಎಲ್ಲ ಮಸಾಲೆಯನ್ನ ರುಬ್ಕೊಳ್ಳಕ್ಕೆ ಇದು ಮಿಕ್ಸಿ ಜಾರ್ಗೆ ಎಲ್ಲ ಐಟಮ್ಸ್ ಹಾಕೊಂಡು ನೀರ್ ಜೊತೆ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರುಬ್ಕೊಂಡ್ಮೇಲೆ ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಎಲ್ಲ ಮಸಾಲೆಯನ್ನ ಹಾಕೊಳ್ತಾ ಇದ್ದೀನಿ. ಇದು ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಎಷ್ಟು ಮಸಾಲೆ ಈಗಕ್ಕೆ ಬೇಕೋ ನಾನು ಅಷ್ಟು ಮಸಾಲೆಯನ್ನ ತಕೊಂಡು ಉಳಿದ ಮಸಾಲೆಯನ್ನ ನಾನು ಏರ್ ಟೈಟ್ ಕಂಟೈನರ್ ಅಲ್ಲೇ ಸ್ಟೋರ್ ಮಾಡ್ತೀನಿ ರೆಫ್ರಿಜರೇಟರ್ ಅಲ್ಲಿ. ಸೊ ಈಗ ನಾವು ಫಿಶ್ ಮಸಾಲಾ ಫ್ರೈಗೆ ಫಸ್ಟ್ ಏನ್ ಮಾಡಬೇಕು, ಮೀನ್ಗೆ ಮಸಾಲೆ ಹಚ್ಚಬೇಕು. ನಾನು ಪಾಂಪ್ಲೆಟ್ ಫಿಶ್ ಅನ್ನ ತಕೊಂಡಿದ್ದೀನಿ. ಪಾಂಪ್ಲೆಟ್ ಮೀನಿಗೆ ನಾನಿಲ್ಲಿ ಈ ಮಸಾಲೆಯನ್ನ ಹಾಕೊಂಡು 1 ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡ್ಕೋಬೇಕು. ಈಗ ಮಸಾಲಾ ಫ್ರೈಗೆ ಸ್ವಲ್ಪ ಎಣ್ಣೆಗೆ ಒಂದು ಇಡೀ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಮಸಾಲೆ ಮಾಡಿದ್ದೇವಲ್ಲ, ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮಸಾಲೆ ಮಾಡಿರೋದನ್ನ ಇದಕ್ಕೆ ಹಾಕಿ ನಾವಿದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಸಾಲೆಯನ್ನ ಹುರ್ಕೋಬೇಕು. ಕಮ್ಮಿ ಅಂದ್ರೆ 10ರಿಂದ 15 ನಿಮಿಷ ಆದ್ರೂ ಚೆನ್ನಾಗಿ ಮಸಾಲೆಯನ್ನ ಹುರ್ಕೋಬೇಕು. ಇದು ಮಸಾಲೆ ದಪ್ಪ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ತರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಈ ತರ ನೀವು ಮಸಾಲೆಯನ್ನ ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಇದನ್ನ ಸೈಡಲ್ಲಿ ತೆಗೆದು ನಾನು ಮೀನನ್ನ ಫಸ್ಟ್ ಹುರ್ಕೊಳ್ಬೇಕು. ಮೀನನ್ನ ನಾರ್ಮಲಿ ನೀವು ಹೇಗೆ ತವಾ ಫ್ರೈ ಮಾಡ್ತೀರಾ, ಎಣ್ಣೆ ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡಿರೋ ಮೀನ್ ಇದೆಯಲ್ಲ ಅದನ್ನ ತವಾದಲ್ಲಿ ಹುರ್ಕೋತೀನಿ ಫಸ್ಟಿಗೆ. ಈ ಮೀನು ಚೆನ್ನಾಗಿ ಹುರಿದ ಮೇಲೆ ನಾವು ಈ ಮಸಾಲೆಯನ್ನ ಈಗ ನಾನು ನೀರುಳ್ಳಿ ಜೊತೆ ಎಲ್ಲ ಫ್ರೈ ಮಾಡಿಟ್ಟಿದ್ದೆಲ್ಲ ಅದನ್ನ ನಾವು ಮೇಲಿಂದ ಅದಕ್ಕೆ ಸವರ್ಬೇಕು. ಮೇಲಿಂದ ಸವರ್ಬಿಟ್ಟು ಒಂದು 2 ನಿಮಿಷ ಈ ಕಡೆ ಫ್ರೈ ಮಾಡ್ಕೊಂಡ್ರೆ ಮತ್ತೊಂದು 2 ನಿಮಿಷ ಇನ್ನೊಂದ್ ಸೈಡ್ ಫ್ರೈ ಮಾಡ್ಕೊಂಡ್ರೆ ಪುನಃ ಮೇಲಿಂದ ಅದೇ ಫಿಶ್ ಮಸಾಲಾ ಫ್ರೈದು ಮಸಾಲೆಯನ್ನ ನೀರುಳ್ಳಿ ಹಾಕಿರೋ ಮಸಾಲೆಯನ್ನ ಇದಕ್ಕೆ ಹಾಕೊಂಡು ನೀವು ಪುನಃ ಒಂದ್ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿರುವಂತ ಫಿಶ್ ಮಸಾಲಾ ಫ್ರೈ ರೆಡಿ ಆಗುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಈ ಹೋಟೆಲಲ್ಲೆಲ್ಲ ಮಂಗಳೂರು ಫಿಶ್ ಮಸಾಲಾ ಫ್ರೈ ಅಂತ ಹೇಳಿದ್ರೆ ಇದೇ ಫಿಶ್ ಮಸಾಲಾ ಫ್ರೈನ ಮಾಡ್ಕೊಡ್ತಾರೆ. ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್. ಥ್ಯಾಂಕ್ ಯು.